In this video, I am explaining the program number 22, PUC first year computer science lab program number 22. That is, it is a Python program to read email IDs of n number of students and store them in a tuple. ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಮೇಲ್ ಐ ಡಿ ತಗೋಬೇಕು, ಅದನ್ನ ಒಂದು ಟಪಲ್ ಅಲ್ಲಿ ಸೇವ್ ಮಾಡಬೇಕು. ಸೇವ್ ಮಾಡಿದ್ದಾದ್ಮೇಲೆ ನ್ಯೂ ಟಪಲ್ಸ್ ಕ್ರಿಯೇಟ್ 2 ನ್ಯೂ ಟಪಲ್ಸ್, 2 ನ್ಯೂ ಟಪಲ್ಸ್ ನ ಕ್ರಿಯೇಟ್ ಮಾಡಿ ಒಂದರಲ್ಲಿ ಯೂಸರ್ ನೇಮ್ ನ ಸೇವ್ ಮಾಡಬೇಕು, ಇನ್ನೊಂದರಲ್ಲಿ ಸಪರೇಟ್ ಆಗಿ ಡೊಮೈನ್ ನೇಮ್ ನ ಸೇವ್ ಮಾಡಬೇಕು. ಈಗ ಇಮೇಲ್ ಐ ಡಿ ಅಂದ್ರೆ ಗೊತ್ತಿದೆ ನಮಗೆ. ಇಮೇಲ್ ಐ ಡಿ ಅನ್ನೋದು ಇಟ್ ಕಂಟೈನ್ಸ್ ದ ಯೂಸರ್ ನೇಮ್ ಅಂಡ್ ಡೊಮೈನ್ ನೇಮ್ ನ ಒಳಗೊಂಡಿರುತ್ತೆ. ಫಸ್ಟ್ ಫಾರ್ ಎಕ್ಸಾಂಪಲ್ abc@gmail.com ಅಂತ ಅಂದ್ರೆ abc ಅನ್ನೋದು ಯೂಸರ್ ನೇಮ್ ಆಗಿರುತ್ತೆ, @gmail.com ಅನ್ನೋದು ಇಲ್ಲಿ ಏನಾಗಿರುತ್ತೆ ಡೊಮೈನ್ ನೇಮ್ ಆಗಿರುತ್ತೆ. ಈ ಡೊಮೈನ್ ನೇಮ್ ನ ಸಪರೇಟ್ ಆಗಿ ನಾವೇನ್ ಮಾಡಬೇಕು, ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಬೇಕಾದ್ರೆ ಫಸ್ಟಿಗೆ ನಾವಿಲ್ಲಿ ಪ್ರೋಗ್ರಾಮ್ ನ ಬರಿಬೇಕಾದ್ರೆ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಒಂದು ಇನ್ಪುಟ್ ವೇರಿಯೇಬಲ್ ನ ತಗೊಳ್ತೀವಿ. ಈ ಇನ್ಪುಟ್ ವೇರಿಯೇಬಲ್ ಇದಕ್ಕೆ ಅಂದ್ರೆ ನಮಗೆ ಎಷ್ಟು ಸ್ಟೂಡೆಂಟ್ಸ್ ಲಿಸ್ಟ್ ಬೇಕು ಅಂತೇಳಿ ಎನ್ ವ್ಯಾಲ್ಯೂ ತಗೊಳ್ತೀನಿ. ಎನ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ number of students, enter number of students ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಲಿಸ್ಟ್ ನ ಅಂದ್ರೆ ಕಾಮನ್ ಆಗಿ ಒಂದು ಲಿಸ್ಟ್ ಅಂತ ತಗೊಳ್ತೀನಿ, ಅಥವಾ ಎಲ್ ಅಂತ ತಗೋಬಹುದು. ಎಲ್ ಇಸ್ ಈಕ್ವಲ್ ಟು ಅಂತ ತಗೊಂಡು ಒಂದು ಎಂಟಿ ಲಿಸ್ಟ್ ನ ತಗೊಳ್ತೀನಿ. ಎಂಟಿ ಲಿಸ್ಟ್ ಅಲ್ಲಿ ನಮಗೆ ಏನ್ ಮಾಡ್ತೀನಿ, ಲಿಸ್ಟ್ ಇರುತ್ತೆ, ಅದಕ್ಕೆ ನಾನು ಏನ್ ಮಾಡ್ತೀನಿ ವ್ಯಾಲ್ಯೂಸ್ ನ ಆಡ್ ಮಾಡ್ತಾ ಹೋಗ್ತೀನಿ. ವ್ಯಾಲ್ಯೂಸ್ ಆಡ್ ಮಾಡ್ಬೇಕಂದ್ರೆ ಲೂಪಿಂಗ್ ಸ್ಟೇಟ್ಮೆಂಟ್ ನ ತಗೊಳ್ತೀವಿ. ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ನೋಡ್ದಂಗೆ ಫಾರ್ ಐ ಇನ್ ರೇಂಜ್ ಆಫ್ ಎನ್ ಅಂದ್ರೆ ಎನ್ ವ್ಯಾಲ್ಯೂ ವರೆಗೂ ವ್ಯಾಲ್ಯೂಸ್ ನ ತಗೊಳ್ತೀನಿ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಎಲಿಮೆಂಟ್ ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಮೇಲ್ ನ ಸ್ಟೋರ್ ಮಾಡ್ತೀವಿ. ಅಲ್ಲಿ ಎಲಿಮೆಂಟ್ ತಗೊಂಡಿದ್ವಿ, ಇಲ್ಲಿ ಇಮೇಲ್ ಇಸ್ ಈಕ್ವಲ್ ಟು ಅಂತ ತಗೊಳ್ತೀವಿ. ಇಮೇಲ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಇಮೇಲ್. ಅಂದ್ರೆ ಏನಾಯ್ತು ಇಲ್ಲಿ, ಅಲ್ಲಿ ನಾವು ಎಲಿಮೆಂಟ್ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಎಲಿಮೆಂಟ್ ಅಂತ ತಗೊಳ್ತೀವಿ, ಎಲಿಮೆಂಟ್ ನ ಆಡ್ ಮಾಡ್ಕೊಂತ ಹೋಗ್ತೀವಿ. ಬಟ್ ಇಲ್ಲಿ ಇಮೇಲ್ ಬೇಕಾಗಿರೋದ್ರಿಂದ ಇಮೇಲ್ ಇಸ್ ಈಕ್ವಲ್ ಟು ಇನ್ಪುಟ್ ಆಫ್ ಎಂಟರ್ ಇಮೇಲ್ ಅಂತ ತಗೊಳ್ತೀವಿ. ಎಂಟರ್ ಇಮೇಲ್ ಅಂತ ತಗೊಂಡ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ವ್ಯಾಲ್ಯೂಗೆ ಅಪೆಂಡ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ನಾನು ಎಲ್ ಅಂತ ತಗೊಳ್ತೀನಿ. ಎಲ್ ಡಾಟ್ ಅಪೆಂಡ್, ಎಲ್ ಅನ್ನೋದು ನಾನು ಲಿಸ್ಟ್ ತಗೊಂಡಿದ್ದೆ ಆಲ್ರೆಡಿ. ಎಲ್ ಡಾಟ್ ಅಪೆಂಡ್ ಆಫ್ ಇಮೇಲ್ ಅಂದ್ರೆ ಅಲ್ಲಿ ನಾನು ಏನ್ ತಗೊಂಡಿರ್ತೀನೋ ವೇರಿಯೇಬಲ್ ನೇಮು ಅದನ್ನೇ ಬರಿಬೇಕು. ಇವಾಗ ಏನಾಯ್ತು, ನಾವು ಎಷ್ಟು ಇಮೇಲ್ ಐ ಡಿನ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಮೇಲ್ ಐ ಡಿ ಬರ್ಕೊಂತ ಹೋಗ್ತೀವೋ ಅದು ಅಪೆಂಡ್ ಆಗ್ತಾ ಹೋಗುತ್ತೆ, ಅಂದ್ರೆ ಆಡ್ ಹಾಕಂತ ಹೋಗುತ್ತೆ. ಏನಾಯ್ತು, ಎಲ್ ಡಾಟ್ ಅಪೆಂಡ್ ಇಮೇಲ್ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಟಪಲ್ ಅಂತ ತಗೊಳ್ತೀನಿ. ಟಪಲ್ ತಗೊಳಕಾದ್ರೆ ಇಲ್ಲಿ ನಾನು T1 ಅಂತ ತಗೊಳ್ತೀನಿ. ಟಪಲ್ 1 ಅಥವಾ T1 ಅಂತ ತಗೊಳ್ತೀನಿ. T1 ಇಸ್ ಈಕ್ವಲ್ ಟು ಟಪಲ್ ಆಫ್, ಟಪಲ್ ಅನ್ನೋದು ಕೀವರ್ಡ್ ಬರಿತೀನಿ, ಟಪಲ್ ಆಫ್ ಲಿಸ್ಟ್ 1 ಅಥವಾ ಎಲ್. ನಾನು ಏನ್ ತಗೊಂಡಿನಿ ಇಲ್ಲಿ ಲಿಸ್ಟ್ ತಗೋಬೇಕಾದ್ರೆ ಎಲ್ ತಗೊಂಡಿದ್ದೀನಿ, ಎಲ್ ಬರಿತೀನಿ. ಅಂದ್ರೆ ಅದನ್ನ ಸ್ಟೋರ್ ಮಾಡ್ತಾ ಇದೀನಿ. ಇಲ್ಲಿ ನಾವು ಇಮೇಲ್ ಐ ಡಿ ತಗೊಳ್ತಿದ್ವಲ್ಲ ಆ ಇಮೇಲ್ಗಳನ್ನೆಲ್ಲ ಅಂದ್ರೆ ಈ ಲಿಸ್ಟ್ ಅಲ್ಲಿರೋ ಎಲಿಮೆಂಟ್ನೆಲ್ಲ ನಾನು ಒಂದು ಟಪಲ್ಗೆ ಸೇವ್ ಮಾಡ್ತಾ ಇದ್ದೀನಿ. ಟಪಲ್ಗೆ ಸೇವ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ನೇಮ್ಸ್ ಮತ್ತೆ ಡೊಮೈನ್ಸ್ ನ ಸಪರೇಟ್ ಆಗಿ ಬರಿತೀನಿ. ನೇಮ್ಸ್ ಸಪರೇಟ್ ಆಗಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೇಮ್ಸ್ ಇಸ್ ಈಕ್ವಲ್ ಟು ಅಂತ ಬರಿತೀನಿ. ನೇಮ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಸ್ಕ್ವೇರ್ ಬ್ರಾಕೆಟ್ ನ ಬರಿತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ನೇಮ್ಸ್ ಅಲ್ಲಿ ಇಮೇಲ್ ಐ ಡಿ ಇರ್ತಕ್ಕಂಥ ಯೂಸರ್ ನೇಮ್ ಸ್ಟೋರ್ ಹಾಕಂತ ಹೋಗ್ಲಿ ಅಂತ ಅರ್ಥ. ನೆಕ್ಸ್ಟ್ ಏನ್ ಮಾಡ್ತೀನಿ, ಡೊಮೈನ್ಸ್ ಇಸ್ ಈಕ್ವಲ್ ಟು ಅಂತ ಬರಿತೀನಿ. ಡೊಮೈನ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಮತ್ತೆ ಎಂಟಿ ಲಿಸ್ಟ್ ನ ಬರಿತೀನಿ. ಇದರಲ್ಲಿ ಏನ್ ಮಾಡ್ಬೇಕು, ಡೊಮೈನ್ ನೇಮ್ಸ್ ನ ಸೇವ್ ಮಾಡ್ತಾ ಹೋಗ್ಬೇಕು ಅಂತ ಅರ್ಥ. ನೆಕ್ಸ್ಟ್ ಅದಕ್ಕೆ ನಾನು ಏನ್ ಮಾಡ್ಬೇಕಂದ್ರೆ ಈಗ ಸಪರೇಟ್ ಆಗಿ ಬರೆಯೋದ್ರಿಂದ ಮತ್ತೆ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಬೇಕು. ಯಾಕಂದ್ರೆ ಇಲ್ಲಿ ನಾವು ಸಪರೇಟ್ ಆಗಿ ಯೂಸರ್ ನೇಮ್ ಮತ್ತೆ ಡೊಮೈನ್ ನೇಮ್ಸ್ ನ ಬರೆಯೋದ್ರಿಂದ ಮತ್ತೊಂದು ಲೂಪ್ ಬೇಕು. ಹಂಗಾಗಿ ಫಾರ್ ಐ ಇನ್ ಟಪಲ್ 1 ಅಂದ್ರೆ ಇಲ್ಲಿ T1 ಅಂತ ತಗೊಳ್ದಿಲ್ಲ, T1 ಬರೀಬೇಕು. ಯಾಕಂದ್ರೆ ಇಲ್ಲಿ ನಾವು ಫಾರ್ ಮೊದಲಿಗೆ ಟಪಲ್ ಅಲ್ಲಿ ಅಂದ್ರೆ ಸ್ಟೋರ್ ಮಾಡ್ಬೇಕಾದ್ರೆ
ಟಪಲ್ ನಲ್ಲಿ ಸ್ಟೋರ್ ಮಾಡಿವಿ. ಅದೇ ರೀತಿ ಫಾರ್ ಐ ಇನ್ ಟಪಲ್ 1, ಐ ಇನ್ ಟಪಲ್ 1 ಅಂದ್ರೆ T1 ಕೋಲನ್ ಬರ್ದು ನಾನೇನ್ ಮಾಡಬೇಕು, ಇದರಲ್ಲಿ ನೇಮ್ ಕಮಾ ಡೊಮೈನ್ ಇಸ್ ಈಕ್ವಲ್ ಟು, ಇಲ್ಲಿ ಒಂದು ಸ್ಪೆಷಲ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಅದೇನಂತ ನೋಡೋಣ. ನೇಮ್ ಕಮಾ ಡೊಮೈನ್, ನೇಮ್ ಕಮಾ ಡೊಮೈನ್ ಇಸ್ ಈಕ್ವಲ್ ಟು ಐ ಡಾಟ್ ಸ್ಪ್ಲಿಟ್ ಫಂಕ್ಷನ್. ಸ್ಪ್ಲಿಟ್ ಫಂಕ್ಷನ್ ಏನ್ ಮಾಡುತ್ತಂದ್ರೆ ಅದು ವ್ಯಾಲ್ಯೂಸ್ ನ ಸಪರೇಟ್ ಮಾಡುತ್ತೆ. ನೇಮ್ ಅನ್ನೋದೇನು, ಡೊಮೈನ್ ಅನ್ನೋದೇನು ಅನ್ನೋದನ್ನ ನೋಡೋಣ. ಸ್ಪ್ಲಿಟ್ ಫಂಕ್ಷನ್ ಬರೆದು ಬ್ರಾಕೆಟ್ ಅಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ನಾವು ಇದನ್ನು ಅಟ್ ದಿ ರೇಟ್ ಆಫ್ ಸಿಂಬಲ್ ನ ಬರಿತೀವಿ. ಅಟ್ ದಿ ರೇಟ್ ಆಫ್ ಸಿಂಬಲ್ ನ ಯಾಕೆ ಬರಿತೀವಿ ಅಂದ್ರೆ ಲೆಫ್ಟ್ ಸೈಡ್ abc@gmail.com ಅಂತ ಬರೆದ್ರೆ ಅಟ್ ದಿ ರೇಟ್ ಆಫ್ ಹಿಂದ್ಗಡೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಯೂಸರ್ ನೇಮ್ ಆಗಿ ಹೋಗ್ಲಿ ಅಂತ. ನೇಮ್ ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಏನ್ ಬರುತ್ತೋ ಸ್ಪ್ಲಿಟ್ ಆಗಲಿ ಅಂತ. ಇದು ನೇಮು ಬಿಲೋ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಅಟ್ ದಿ ರೇಟ್ ಆಫ್ ಲೆಫ್ಟ್ ಸೈಡ್ ಅಲ್ಲಿ ಏನ್ ಬರುತ್ತಲ್ಲ ಅದು ನೇಮ್ ಸ್ಟೋರ್ ಆಗ್ಲಿ. ನೆಕ್ಸ್ಟ್ ರೈಟ್ ಸೈಡ್ ಬರೆಯೋದೆಲ್ಲ ಡೊಮೈನ್ ನೇಮ್ಸ್ ಗೆ ಬರಲಿ ಅಂತ ಹೇಳಿ ಅಂತ ಅರ್ಥ. ಇದನ್ನ ಅಂಪರ್ಸೈಡ್ ನ ಬರ್ದ್ವಿ. ಇದು ಬರ್ದಾದ್ಮೇಲೆ ನೇಮ್ ಕಮಾ ಡೊಮೈನ್ ಇಸ್ ಈಕ್ವಲ್ ಟು ಐ ಡಾಟ್ ಸ್ಪ್ಲಿಟ್ ಫಂಕ್ಷನ್ ನ ಬರ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ನಾವು ನೇಮ್ಸ್ ನ ಆಡ್ ಮಾಡ್ತೀವಿ. ಅಂದ್ರೆ ನೇಮ್ಸ್ ಅನ್ನೋದು ಖಾಲಿ ಲಿಸ್ಟ್ ಇತ್ತಲ್ಲ, ಇದಕ್ಕೆ ಅಪೆಂಡ್ ಮಾಡ್ತಾ ಹೋಗ್ತೀವಿ. ನೇಮ್ಸ್ ಡಾಟ್ ಅಪೆಂಡ್, ನೇಮ್ಸ್ ಡಾಟ್ ಅಪೆಂಡ್ ಆಫ್ ನೇಮ್ ಅಂದ್ರೆ ಇಲ್ಲಿ ನೇಮ್ ತಗೊಂಡಿವಲ್ಲ ಆ ನೇಮು ಯಾವ್ಯಾವ ಅನ್ನೋದು ಲಿಸ್ಟಿಗೆ ಆಡ್ ಹಾಕಂತ ಹೋಗ್ಲಿ ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ಡೊಮೈನ್ಸ್, ಡೊಮೈನ್ಸ್ ಡಾಟ್ ಅಪೆಂಡ್, ಡೊಮೈನ್ಸ್ ಡಾಟ್ ಅಪೆಂಡ್ ಬರೆದು ಇಲ್ಲಿ ಡೊಮೈನ್ ನ ಬರಿತೀವಿ. ಇಲ್ಲಿ ಮೇಲೆ ಏನ್ ತಗೊಂಡಿವಲ್ಲ ನೇಮ್ ಕಮಾ ಡೊಮೈನ್ ಅಂತ ಸ್ಪ್ಲಿಟ್ ಫಂಕ್ಷನ್ ಅಲ್ಲಿ ಅವನ್ನ ನಾವು ಬರಿತಾ ಇದೀವಿ. ನೇಮ್ ಸ್ಟಾರ್ಟ್ ಅಪೆಂಡ್ ನೇಮ್, ಡೊಮೈನ್ ಸ್ಟಾರ್ಟ್ ಅಪೆಂಡ್ ಡೊಮೈನ್ ಅಂತೇಳಿ. ಇವಾಗ ಏನಾಯ್ತು, ಎಂಟಿ ನೇಮ್ಸ್ ಎಂಟಿ ಡೊಮೈನ್ಸ್ ಇದ್ವಲ್ಲ ಅವಕ್ಕೆ ಯೂಸರ್ ನೇಮ್ಸು ಮತ್ತೆ ಡೊಮೈನ್ ನೇಮ್ಸು ಆಡ್ ಹಾಕಂತ ಹೋಗ್ತವೆ. ಡೊಮೈನ್ ಸ್ಟಾರ್ಟ್ ಅಪೆಂಡ್. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇವನ್ನ ನಾವು ನೇಮ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಪ್ರಿಂಟ್ ಮಾಡ್ತೀವಿ ಅಂದ್ರೆ ಸ್ಟೋರ್ ಮಾಡ್ತೀವಿ. ಫಸ್ಟ್ ನೇಮ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಟಪಲ್ TUPLE ಟಪಲ್ ಆಫ್ ನೇಮ್ಸ್ ಅಂದ್ರೆ ಇವನ್ನ ನಾವು ಟಪಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ಇವು ಸ್ಟೋರ್ ಆಗೋದಲ್ಲಿ ಲಿಸ್ಟ್ ಅಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ನಾವು ನೇಮ್ಸ್ ಇಸ್ ಈಕ್ವಲ್ ಟು ಟಪಲ್ ನೇಮ್ಸ್ ಅಂತ ಬರೆದ್ರೆ ಟಪಲ್ ಅಲ್ಲಿ ಸೇವ್ ಆಗುತ್ತೆ. ನಾನು ಲಿಸ್ಟಿಗೂ ಮತ್ತೆ ಟಪಲ್ಸ್ಗೆ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಔಟ್ಪುಟ್ ಬಂದಾಗ ನಿಮಗೆ ಅದನ್ನ ತೋರಿಸ್ತೀನಿ. ನೇಮ್ಸ್ ಇಸ್ ಈಕ್ವಲ್ ಟು ಟಪಲ್ ಆಫ್ ನೇಮ್ಸ್ ಬರಲ್ವಾ. ನೆಕ್ಸ್ಟ್ ಅದೇ ರೀತಿ ಡೊಮೈನ್ಸ್ ಇಸ್ ಈಕ್ವಲ್ ಟು ಡೊಮೈನ್ಸ್ ಇಸ್ ಈಕ್ವಲ್ ಟು ಟಪಲ್ ಆಫ್ ಡೊಮೈನ್ಸ್ ಅಂತ ಬರಿತೀವಿ. ಲಿಸ್ಟ್ ಅಲ್ಲಿರೋದು ಟಪಲ್ಗೆ ಸೇವ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇವನ್ನ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಅಂತ ಬರೆದು ನೇಮ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಕಮ ಹಾಕಿ ನೇಮ್ಸ್ ಅಂತೇಳಿ ಬರಿತೀವಿ. ಇಲ್ಲಿ ಬೇಕಿದ್ರೆ ನಾವು ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡಬಹುದು. ಯೂಸರ್ ಡಿಫೈನ್ಡ್ ಸ್ಟೇಟ್ಮೆಂಟ್ ಅಲ್ಲಿ ನೇಮ್ಸ್ ಕಮ ನೇಮ್ಸ್ ಅಂತ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ಫಂಕ್ಷನ್ ಡೊಮೈನ್ ನೇಮ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಕಮ ಹಾಕಿ ಡೊಮೈನ್ಸ್ ಅಂತೇಳಿ ಬರಿತೀವಿ. ಈ ತರ ಬರೆದ್ರೆ ನಮಗೆ ಟಪಲ್ ಡಿಸ್ಪ್ಲೇ ಆಗುತ್ತೆ. ಇದನ್ನ ನಾವೇನ್ ಮಾಡಬೇಕು, ಇಷ್ಟು ಪ್ರೋಗ್ರಾಮ್ ಬರ್ದಾದ್ಮೇಲೆ ಪ್ರೋಗ್ರಾಮ್ ನ ಸೇವ್ ಮಾಡ್ತೀವಿ. ಪ್ರೋಗ್ರಾಮ್ ನ ಸೇವ್ ಮಾಡಬೇಕಾದ್ರೆ ಫೈಲ್ ಮೆನುಗೆ ಹೋಗಿ ಸೇವ್ ಕೊಡ್ತೀನಿ. ಅಲ್ಲಿ ಜಸ್ಟ್ ಇಮೇಲ್ ಮಾಡೋದ್ರಿಂದ ಇಮೇಲ್ ಅಂತೇಳಿ ಕೊಡ್ತೀನಿ. PY ಫೈಲ್ ಆಗಿ ಸೇವ್ ಆಗುತ್ತೆ. email.py ಆಗುತ್ತೆ. ಈಗ ಇದನ್ನ ಪ್ರೋಗ್ರಾಮ್ ನ ರನ್ ಮಾಡ್ತೀನಿ. ಪ್ರೋಗ್ರಾಮ್ ನ ರನ್ ಮಾಡಿದಾಗ ನಮಗೆ ಕೇಳುತ್ತದೆ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ. ನಾನಿಲ್ಲಿ 2 ಸ್ಟೂಡೆಂಟ್ಸ್ ಲಿಸ್ಟ್ ನ ಕೊಡ್ತೀನಿ. 2 ಸ್ಟೂಡೆಂಟ್ಸ್ ಕೊಟ್ಟಾಗ ಎಂಟರ್ ಫಸ್ಟ್ ಇಮೇಲ್ ಅಂತ ಕೇಳುತ್ತೆ. ಫಸ್ಟ್ ಇಮೇಲ್ ಅಂತ ಕೇಳಿದಾಗ ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಹೆಸರನ್ನ ಬರಿತಾ ಇದ್ದೀನಿ @gmail.com ಅಂತ ಬರಿತೀನಿ. ನೆಕ್ಸ್ಟ್ ಇನ್ನೊಂದು ಬೇರೆ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ abc@
ymail.com ಅಂತ ಬರ್ತೀನಿ. ubc@ymail.com ಅಂತ ಜಸ್ಟ್ ಎಂಟರ್ ಕೊಟ್ರೆ ನೇಮ್ಸ್ ಇಸ್ ಈಕ್ವಲ್ ಟು ಎರಡು ಸ್ಟೂಡೆಂಟ್ ಅಲ್ಲಿ ನೇಮ್ಸ್ ಏನ್ ಕೊಟ್ಟಿವೋ ಅದು ಯೂಸರ್ ನೇಮ್ಸ್ ಪ್ರಿಂಟ್ ಆಗುತ್ತೆ. ಫಸ್ಟ್ ರುದ್ರಸ್ವಾಮಿ ಅನ್ನೋದು ಒಂದು ಯೂಸರ್ ನೇಮು, ಅದಾದ್ಮೇಲೆ ABC ಅನ್ನೋದು ಸೆಕೆಂಡ್ ಸ್ಟೂಡೆಂಟ್ ಯೂಸರ್ ನೇಮ್. ನೆಕ್ಸ್ಟ್ ಡೊಮೈನ್ ನೇಮ್ಸ್ ಏನ್ ಪ್ರಿಂಟ್ ಆಗಿದೆ, gmail.com ಅಂತ ಫಸ್ಟ್ ಸ್ಟೂಡೆಂಟು, ಆಮೇಲೆ ymail.com ಅಂತ ಸೆಕೆಂಡ್ ಸ್ಟೂಡೆಂಟು. ಅಂದ್ರೆ @ ಸಿಂಬಲ್ ಏನ್ ಬರಿತೀವಲ್ಲ, @ ಬಿಫೋರ್ ಏನ್ ಬರಿತೀವಲ್ಲ ಲೆಫ್ಟ್ ಸೈಡ್ ಅಲ್ಲಿ, ಅದು ಯೂಸರ್ ನೇಮ್ ಆಗಿ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಬರೋವೆಲ್ಲ ಡೊಮೈನ್ ನೇಮ್ಸ್ ಆಗಿ ಬರ್ತವೆ. ಇದನ್ನ ನಾವು ಸ್ಪ್ಲಿಟ್ ಫಂಕ್ಷನ್ ನ ಯೂಸ್ ಮಾಡಿ ಬರಿತೀವಿ. ಲಿಸ್ಟಿಗೂ ಟಪಲ್ಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ನಾವು ಲಿಸ್ಟ್ ಅಲ್ಲಿ ಬರಿಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟ್ಸ್ ಅಲ್ಲಿ ಬರುತ್ತೆ. ಅದೇ ನಾವು ಟಪಲ್ಸ್ ಯೂಸ್ ಮಾಡಿದಾಗ ನಮಗೆ ಪ್ಯಾರಂಥಸಿಸ್ ಒಳಗಡೆ ಡಾಟಾ ಪ್ರಿಂಟ್ ಆಗುತ್ತೆ. ಅದು ಡಿಫ್ರೆನ್ಸ್ ಲಿಸ್ಟಿಗೂ ಮತ್ತೆ ಟಪಲ್ಗೂ ಇರೋ ಡಿಫ್ರೆನ್ಸ್. ಇಷ್ಟನ್ನ ನಾವು 22nd ಪ್ರೋಗ್ರಾಮ್ ಅಲ್ಲಿ ನೋಡ್ತೀವಿ. ಇದು ಫಸ್ಟ್ ಬಂದಿರೋದು ಯೂಸರ್ ನೇಮು, ಸೆಕೆಂಡ್ ಬಂದಿರೋದೆಲ್ಲ ಡೊಮೈನ್ ನೇಮ್ಸ್.